ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ನಾವು ಇವತ್ತು ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳ ಸರಮಾಲೆಯನ್ನು ನೋಡೋದಾಯಿತು ಅಂತಂದರೆ, ಮೊದಲನೇದಾಗಿ ಬರುವಂಥ ಹಬ್ಬ ಈ ನಾಗರ ಪಂಚಮಿ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಎಲ್ಲ ನಾಗದೇವತೆಗಳಿಗೆ ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡುವಂಥದ್ದು. ಎಲ್ಲ ಕಡೆಗೂ ಕೂಡ ಹುತ್ತುಗಳಿದ್ದಲ್ಲಿ, ಅದೇ ರೀತಿ ಕಲ್ಲಿನ ಪ್ರತಿಮೆ ಇರುವಂಥ ಆ ಒಂದು ದೇವಸ್ಥಾನದ ಮರದ ಕೆಳಗಡೆ ಇರುವಂಥ ಕಟ್ಟೆಗಳಲ್ಲಿ ನಿರ್ಮಿಸಿದಂಥ ಕಲ್ಲಿನಲ್ಲಿ ಕೆತ್ತಿದ ನಾಗದೇವತೆಗೆ ಭಕ್ತಿಭಾವದಿಂದ ಪೂಜಿಸಿ ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು. ಇದು ಅತಿ ಹೆಚ್ಚು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡುವಂಥದ್ದು. ನಮ್ಮ ಭರತ ಖಂಡದಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಈ ನಾಗದೇವತೆಯ ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿ ಈ ನಾಗರ ಪಂಚಮಿ ಬಂತೆಂದರೆ ಹೆಣ್ಣು ಮಕ್ಕಳಿಗೆ ಹಬ್ಬಗಳು ಸಾಲು ಸಾಲಾಗಿ ಬರ್ತವೆ. ಶ್ರಾವಣ ಮಾಸ ಪೂಜೆ ಪುನಸ್ಕಾರ ಭಕ್ತಿ ಭಾವ ತುಂಬಿ ಕುಟುಂಬವು ಸಂತೋಷವಾಗಿರುತ್ತೆ. ಈ ಸಂದರ್ಭದಲ್ಲಿ ನಾಗರ ಪಂಚಮಿ ಅಂದರೆ ಅಣ್ಣ ತಂಗಿಯರಿಗೆ, ಅದು ವಿಶೇಷವಾಗಿ ಅಕ್ಕ ತಂಗಿಯರಿಗೆ ಸಡಗರ ಸಂಭ್ರಮ ಅಲ್ವೇ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಿ ಮಡಿ ಉಡಿಯಿಂದ ಆ ನಾಗಪ್ಪನಿಗೆ, ಆ ನಾಗದೇವತೆಗೆ ಉಂಡೆಗಳನ್ನು ಮಾಡಿ, ಆನಂತರ ಜೋಳದಿಂದ ಹುರಿದಂಥ ಹಳ್ಳು ಅಂತೇಳಿ ನಾವು ಈ ಉತ್ತರ ಕರ್ನಾಟಕದಲ್ಲಿ ಕರಿತೀವಿ. ಅದರಿಂದ ಕೆಲವರು ಉಂಡೆಗಳನ್ನು ಕಟ್ತಾರೆ. ಅದನ್ನು ಕೂಡ ತೆಗೆದುಕೊಂಡು ಆ ನಾಗದೇವತೆನಿಗೆ ಹೋಗಿ ಮಾಡಿರ್ತಕ್ಕಂಥ ಎಲ್ಲವನ್ನು ತೆಗೆದುಕೊಂಡು ಆ ಎಡೆ ಹಿಡಿದು ಆನಂತರ ಕ್ಷೀರಾಭಿಷೇಕವನ್ನು ಮಾಡಿ ಭಕ್ತಿಭಾವದಿಂದ ನಾವೇನೇ ತಪ್ಪು ಮಾಡಿದರೂ ಕೂಡ ಅದು ಕ್ಷಮಾ ಮಾಡು ಅಂಥೇಳಿ ಭಕ್ತಿಭಾವದಿಂದ ಆ ನಾಗರಾಜನಿಗೆ ಕೇಳ್ತಾರೆ. ಹಾಗಾಗಿ ಈಗ ನಾಗರ ಪಂಚಮಿ ನಾಗಪ್ಪನಿಗೆ ಹಾಲು ಹಾಕಿ ನೈವೇದ್ಯ ಮಾಡಿ ಊಟ ಉಪಚಾರ. ಆದರೆ ನಾಗಪ್ಪನಿಗೆ ಯಾಕೆ ಹಾಲು ಹಾಕಬೇಕು? ಅದೇ ಹಾಲು ಯಾರಿಗಾದರೂ ಮಕ್ಕಳಿಗೆ ಕೊಟ್ಟರೆ ಅವರಿಗಾದರೂ ಹೊಟ್ಟೆ ಒಳಗೆ ಹೋಗ್ಬೋದು, ಆರೋಗ್ಯವಾಗಿರ್ಬೋದು. ಆದರೆ ಇದು ಸರಿನಾ ಅಂತಂದು ಕೆಲವು ಜನ ಕೇಳ್ತಾರೆ. ಈ ಹಾಲನ್ನು ಹಾಕಿದಂಥದ್ದು ಭೂಮಿಯ ಪಾಲಾಗುತ್ತೆ, ಅದನ್ನೇ ಮಕ್ಕಳಿಗೆ ಕೊಟ್ಟರೆ ಅದು ಹೊಟ್ಟೆ ಪಾಲಾಗುತ್ತೆ ಅಂತ ಕೆಲವು ಜನ ಅಭಿಪ್ರಾಯ. ಆದರೆ ಇದು ಕೂಡ ಹಿಂದಿನಿಂದಲೂ ಕೂಡ ಬಂದಿರುವಂಥ ಸಂಪ್ರದಾಯ. ಆ ಸಂಪ್ರದಾಯಗಳು ಈಗ ಮಾಡಿರುವಂಥದ್ದಲ್ಲ. ನಾಗದೇವತೆ ಅಂತಂದರೆ ಅತಿ ಹಿಂದಿನಿಂದಲೂ ಕೂಡ ಪುರಾಣಗಳಲ್ಲಾಗಿರ್ಬೋದು, ಮಹಾಭಾರತದಲ್ಲಾಗಿರ್ಬೋದು, ಇತಿಹಾಸದಲ್ಲಿ ನಾವು ತೆಗೆದು ನೋಡಿದ್ವಿ ಅಂತಂದರೆ ಅದರ ಬಗ್ಗೆ ಉಲ್ಲೇಖಗಳು ಸಾಕಷ್ಟಿದ್ದಾವೆ. ನಾವು ಅದನ್ನೇ ನೋಡೋದಾಯಿತು ಅಂತಂದರೆ, ಮಹಾಭಾರತದ ಪ್ರಕಾರ ಸಾರ್ವತ್ರಿಕ ಸೃಷ್ಟಿಕರ್ತ ಭಗವಾನ್ ಬ್ರಹ್ಮನ ಮೊಮ್ಮಗ ಕಶ್ಯಪನು ಪ್ರಜಾಪತಿ ದಕ್ಷನ ಇಬ್ಬರು ಹೆಣ್ಣು ಮಕ್ಕಳಾದ ಕದ್ರು ಮತ್ತು ವಿನುತಾಳನ್ನು ವಿವಾಹವಾದನು. ನಂತರ ಕದ್ರು ನಾಗ ಜನಾಂಗಕ್ಕೆ ಜನ್ಮ ನೀಡಿದರು. ಆದರೆ ವಿನುತ ಅರುಣನಿಗೆ ಜನ್ಮ ನೀಡಿದಳು. ಅವನು ಸೂರ್ಯದೇವರ ರಥವಾದನು ಮತ್ತು ವಿಷ್ಣುವಿನ ವಾಹಕನಾದ ಮಹಾ ಅದ್ದು ಗರುಡನಿಗೆ ಜನ್ಮ ನೀಡಿದನು. ಈ ಸಂಪ್ರದಾಯ ಶಕ್ತಿಯು ಸಾಂಕೇತಿಕವಾಗಿ ಹಾವಿನ ಅತೀಂದ್ರಿಯ ಸಂಕೇತವನ್ನು ಗೌರವಿಸಲು ವಿಶೇಷ ಆಚರಣೆಗಳನ್ನು ಕೂಡ ನಡೆಸುವ ದಿನವೇ ಈ ಪಂಚಮಿ ಎಂದು ಅಂತ ಕೂಡ ಹೇಳಬೇಕು. ಹಾಗಾಗಿ ಅಗ್ನಿಪುರಾಣ, ಸ್ಕಂದ ಪುರಾಣ, ನಾಗರ ಪುರಾಣ, ಹೀಗೆ ನಾರದ ಪುರಾಣ ಮತ್ತು ಮಹಾಭಾರತದ ಭಾರತೀಯ ಗ್ರಂಥಗಳು ಅವುಗಳ ಪೂಜೆಯನ್ನು ಹೊಗಳುವ ಇತಿಹಾಸ ಕೂಡ ಇದ್ದಾವೆ. ನಾವು ಪುಟಗಳನ್ನು ತೆಗೆದು ನೋಡಬೇಕಷ್ಟೇ. ಹಾಗಾಗಿ ಮಹಾಭಾರತದ ಮಹಾಕಾವ್ಯದಲ್ಲಿ ಕುರು ವಂಶದ ಪರೀಕ್ಷಿತನ ರಾಜನ ಮಗ ಜನಮೇಜಯನು ತಕ್ಷಕ ಎಂಬ ಸರ್ಪರಾಜನಿಂದ ಹಾವು ಕಡಿತಗೊಂಡು ತನ್ನ ತಂದೆ ಮರಣಕ್ಕೆ ಪ್ರತೀಕಾರವಾಗಿ ಸರ್ಪ ಸತ್ರ ಎಂದು ಕರೆಯಲ್ಪಡುವ ಸರ್ಪಯಾಗವನ್ನು ಮಾಡ್ತಾರೆ. ಒಂದು ಯಜ್ಞದ ಅಗ್ಗಿಷ್ಟಿಕೆಯನ್ನು ವಿಶೇಷವಾಗಿ ನಿರ್ಮಿಸಿ
ಜಗತ್ತಿನ ಎಲ್ಲ ಹಾವುಗಳನ್ನು ಕೊಲ್ಲುವ ಅಗ್ನಿಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳು ಸಮೂಹವು ಪ್ರಾರಂಭಿಸುತ್ತಾರೆ. ಜನಮೇಜಯನ ಸಮ್ಮುಖದಲ್ಲಿ ನಡೆಸಲಾದ ಈ ಯಜ್ಞವು ಶಕ್ತಿಯುತವಾಗಿತ್ತೆಂದರೆ ಅದು ಎಲ್ಲ ಹಾವುಗಳು ಯಜ್ಞಕುಂಡಕ್ಕೆ ಬೀಳುವಂತೆ ಮಾಡಿತು. ಪರೀಕ್ಷಿತನ ತಂದೆಯನ್ನು ಕೊಂದು ರಕ್ಷಣೆ ಕೋರಿ ಇಂದ್ರನ ನಗರಕ್ಕೆ ಪರಾರಿಯಾಗಿದ್ದ ತಕ್ಷಕ ಮಾತ್ರ ಪುರೋಹಿತರು ಕಂಡಾಗ ತಕ್ಷಕ ಮತ್ತು ಇಂದ್ರನನ್ನು ಯಜ್ಞದ ಬೆಂಕಿಗೆ ಎಳೆಯಲು ಮಂತ್ರಗಳನ್ನು ಪಠಿಸುವ ವೇಗವನ್ನು ಋಷಿಗಳು ಹೆಚ್ಚಿಸ್ತಾರೆ. ಈ ತಕ್ಷಕ ಅಂತಂದರೆ ಸರ್ಪ ಜಾತಿಗೆ ಸೇರಿರುವಂಥ ಅವನ ಹೆಸರು ತಕ್ಷಕ. ಹಾಗಾಗಿ ಈ ತಕ್ಷಕ ಇಂದ್ರನ ಮಂಚದ ಸುತ್ತ ಸುತ್ತಕೊಂಡಿರ್ತಾನೆ. ಅಂದರೆ ಇಂದ್ರನ ಹತ್ರ ಹೋದರೆ ನನಗೆ ಯಾವುದೇ ರೀತಿ ಪ್ರಾಣಭಯ ಇಲ್ಲ ಅನ್ನೋ ಒಂದು ಅಭಿಪ್ರಾಯದಿಂದ ಇಂದ್ರನ ಮಂಚದ ಸುತ್ತ ಸುತ್ತಕೊಂಡಿರ್ತಾನೆ. ಆದರೆ ಋಷಿಗಳ ತಮ್ಮ ತಪೋಬಲ ಎಷ್ಟು ಇತ್ತು, ಅವರ ಮಂತ್ರಗಳು ಎಷ್ಟು ಶಕ್ತಿಶಾಲಿ ಇದ್ವು ಅಂತಂದರೆ ಯಜ್ಞದ ಬಲವು ಇಂದ್ರ ಮತ್ತು ತಕ್ಷಕ ಕೂಡ ಬೆಂಕಿಯ ಕಡೆಗೆ ಎಳೆಯಲ್ಪಡ್ತಾರೆ. ಇದರಿಂದ ಭಯಗೊಂಡು ದೇವತೆಗಳು ಸರ್ಪಗಳ ರಾಣಿ ಮಾನಸಾದೇವಿಯನ್ನು ಮಧ್ಯ ಪ್ರವೇಶಿಸಿ ಬಿಕ್ಕಟ್ಟನ್ನು ಪರಿಹರಿಸುವಂತೆ ಮನವಿ ಮಾಡ್ತಾರೆ. ನಂತರ ಅವಳು ತನ್ನ ಮಗ ಆಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಜನಮೇಜಯನಲ್ಲಿ ಯಜ್ಞವನ್ನು ನಿಲ್ಲಿಸುವಂತೆ ಮನವಿ ಮಾಡ್ತಾರೆ. ನಂತರ ಈ ಯಜ್ಞವನ್ನು ನಿಲ್ಲಿಸಲಾಯಿತು ಮತ್ತು ಹೀಗಾಗಿ ಇಂದ್ರ ಮತ್ತು ತಕ್ಷಕ ಅವನ ಇತರ ಸರ್ಪ ಜನಾಂಗದ ಜೀವಗಳು ಉಳಿದವು. ಹಾಗಾಗಿ ಈ ದಿನವು ನಾಡಿವರ್ಧಿನಿ ಪಂಚಮಿ ಅಂತಲೂ ಕೂಡ ಕರೆಯುವಂಥದ್ದು. ಹಾಗಾಗಿ ಅಂದಿನಿಂದ ಈ ದಿನವು ನಾಗರ ಹಬ್ಬದ ವಿಶೇಷ ದಿನವಾಗಿದೆ. ಏಕೆಂದರೆ ಈ ದಿನ ಅವರ ಜೀವ ಉಳಿಯಿತು. ಇಂದ್ರನು ಮಾನಸಾದೇವಿಯ ಬಳಿ ಹೋಗಿ ಅವಳನ್ನು ಪೂಜಿಸಿ ಗರುಡ ಪುರಾಣದ ಪ್ರಕಾರ ಈ ದಿನದಂದು ಹಾವುಗಳಿಗೆ ಪ್ರಾರ್ಥನೆ ಸಲ್ಲಿಸುವುದು ಶುಭಕರವಾಗಿದ್ದು ಜೀವನದಲ್ಲಿ ಶುಭ ಸುದ್ದಿಯನ್ನು ತರುತ್ತದೆ. ಶೇಷ ಮತ್ತು ವಾಸುಕಿಯಲ್ಲಿ ಕಂಡುಬರುವಂತೆ ಹಾವುಗಳು ದೈವಿಕ ಮತ್ತು ರಕ್ಷಣಾತ್ಮಕವೆಂದು ತಿಳಿಬೇಕು. ಈ ದಿನವು ಕೆಟ್ಟದ್ದರ ಮೇಲೆ ವಿಜಯದ ಸಂದೇಶವನ್ನು ತಿಳಿಸುತ್ತೆ. ಹಾಗಾಗಿ ನಾವು ಹಾವುಗಳ ಜಾತಿ ಅದು ಕಚ್ಚೋದು ಅದರ ವಾಡಿಕೆ, ಆದರೆ ಸುಮ್ಮನೆ ಕಚ್ಚುವಂಥದ್ದಲ್ಲ. ಅದನ್ನು ನಾವು ಕೆಣಕಿದಾಗ ಮಾತ್ರ ಅದು ಕಚ್ಚುವಂಥದ್ದು. ಅದನ್ನು ನಾವು ತಿಳಿಯದೇ ಅದನ್ನು ನಾವು ಕೆಣಕೋದಕ್ಕೆ ಹೋಗ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಹಾವುಗಳನ್ನು ಕೆಣಕೋದಕ್ಕೆ ಹೋಗಬಾರ್ದು. ಅದೇ ರೀತಿ ಕೂಡ ಅವು ದೇವತೆಗಳ ಸರದಿಯಲ್ಲೇ ಇರುವಂತಹ ನಾಗದೇವತೆ ಅಂತೇಳಿ ನಾವೇನು ಕರಿತೀವಿ. ಹಾಗಾಗಿ ಆ ದೇವತೆಗೂ ಕೂಡ ನಾವು ಭಕ್ತಿಭಾವದಿಂದ ಸಮರ್ಪಣೆ ಮಾಡುವಂಥದ್ದು. ಯಾಕಂತಂದರೆ ನಮ್ಮ ಈ ಕಡೆಗೆ ಎಲ್ಲ ಭಾಗದಲ್ಲಿಯೂ ನೋಡೋದಾಯ್ತಂದರೆ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಇರುವಂಥ ದೇವರು ಯಾವುದು ಅಂತಂದರೆ ಇದೇ ಅಲ್ವಾ, ನಾಗದೇವತೆಯೇ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಬೇಕಾಗಿದ್ದು ಇಷ್ಟೇ, ತಮ್ಮ ತಮ್ಮ ಭಕ್ತಿ ಭಾವ ಯಾವ್ಯಾವ ರೀತಿ ಇರುತ್ತೋ ಅದರ ಮೇಲೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದು ಈಗಿನಿಂದ ಬಂದಂಥ ಸಂಪ್ರದಾಯ ಅಲ್ಲ, ಇದು ಹಿಂದಿನಿಂದಲೂ ಕೂಡ ಪುರಾಣಗಳ ಕಾಲದಿಂದಲೂ ಇತಿಹಾಸದಿಂದಲೂ ಕೂಡ ಬಂದಂಥದ್ದು. ಹಾಗಾಗಿ ಇದನ್ನು ನಡೆಸ್ಕೊಂಡು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರವರ ಭಾವನೆಗೆ ಯಾವುದೇ ರೀತಿಯಿಂದ ಧಕ್ಕೆ ಆಗದೇ ಪೂಜೆ ಪುನಸ್ಕಾರ ಮಾಡುವಂಥದ್ದು ಪ್ರತಿಯೊಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಇದು ನಾವು ನಡೆಸಿಕೊಂಡು ಬಂದಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ನಾಗದೇವತೆಯನ್ನು ಈ ಒಂದು ಸಂದರ್ಭದಲ್ಲಿ ನಾಗರ ಪಂಚಮಿ ದಿನದಲ್ಲಿ ಭಕ್ತಿಭಾವದಿಂದ ಸಮರ್ಪಣೆ ಮಾಡೋಣ. ಹಾಗಾಗಿ ಹಾಲನ್ನು ನಾವು ಎರೆಯೋದಕ್ಕಿಂತ ಮುಂಚಿತವಾಗಿ ಆ ಒಂದು ನಾಗದೇವತೆಯ ಈ ಒಂದು ಕಥೆಯನ್ನು ನಾವು ತಿಳಿದಿದ್ದೇ ಆಯಿತು ಅಂತಂದರೆ ಎಲ್ಲರಿಗೂ ಕೂಡ ಸಂಪೂರ್ಣ ಒಂದು ಕತೆ ನಮಗಿಲ್ಲೇ ಸಿಕ್ಕಂತಾಗುತ್ತೆ. ಅದೇ ರೀತಿ ಕೂಡ ಈ ನಾಗದೇವತೆ ಹಲವಾರು ಕೂಡ ಈ ರೀತಿ ಇತಿಹಾಸದ ಪುಟಗಳಲ್ಲಿ ಹಲವಾರು ಕಥೆಗಳು ಕೂಡ ಇದ್ದಾವೆ. ಹಾಗಾಗಿ ಒಂದೊಂದು ಕಥೆಯು ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ಇರುವಂಥದ್ದು. ನಾನು ಮುಂದಿನ ಭಾಗದಲ್ಲಿ ಮತ್ತೊಂದು ಈ ನಾಗದೇವತೆಯ ವಿಶಿಷ್ಟ ಕಥೆಯ ಒಂದಿತ್ತಿಗೆ ನಿಮ್ಮೊಟ್ಟಿಗೆ ಬರ್ತೇನೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ನಮಸ್ಕಾರ.